ಶಿಕಾರ್ಯವರೇ, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ವಿಚಾರದ ಬಗ್ಗೆ ಪಕ್ಷದ ಕೆಆರ್ಎಸ್ ಪಕ್ಷದ ಎಲ್ಲ ಸೈನಿಕರಿಗೆ ಹೇಳುವಂತ ವಿಚಾರ ಮತ್ತೆ ನಾಡಿನ ಜನತೆಗೆ ಈ ನಮ್ಮ ರಾಜ್ಯ ಸರ್ಕಾರ ಏನ್ ಕೆಲಸ ಮಾಡ್ತಿದೆ, ಕೆಆರ್ಎಸ್ ಪಕ್ಷದ ಹೋರಾಟಗಳನ್ನ ಯಾವ ರೀತಿ ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡ್ತಿದೆ ಅನ್ನೋ ವಿಚಾರವನ್ನ ಜನರ ಮುಂದೆ ಇಡಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಲೈವ್ ಮೂಲಕ ಬರ್ತಾ ಇದ್ದೇನೆ. ನಿನ್ನೆ ಸರಿಸುಮಾರು ಇದೇ ಸಮಯದಲ್ಲಿ ಒಂದು ಇಂದಿನ ರಾಮನಗರ ಜಿಲ್ಲೆ, ಈಗ ಏನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರುನಾಮಕರಣ ಮಾಡಿದ್ದಾರೆ, ಆ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರ ಕಚೇರಿಯಿಂದ ಒಂದು ಜ್ಞಾಪನ ಹೊರಬಿದ್ದಿದೆ. ಅದು ಎಲ್ಲಾ ಪೊಲೀಸ್ ಠಾಣೆಗಳಿಗೆ ರವಾನೆ ಆಗಿದೆ. ಅದೇನಂತ ಅಂದ್ರೆ ಕೆಆರ್ಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸಾರ್ವಜನಿಕ ಕರ್ತವ್ಯಕ್ಕೆ ಅಡ್ಡಿಪಡಿಸುವ ಬಗ್ಗೆ ಕ್ರಮ ಕೈಗೊಳ್ಳುವಂತೆ. ಇದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರವನ್ನು ಮುಂದಿನ ಸೂಕ್ತ ಕ್ರಮಕ್ಕಾಗಿ ಕಳಿಸಲಾಗಿದೆ ಅಂತ ಬಿಟ್ಟು ಒಂದು ಪತ್ರವನ್ನು ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಅವರು ಕಳಿಸ್ಕೊಟ್ಟಿದ್ದಾರೆ. ಇದನ್ನ ಇಟ್ಕೊಂಡು ಕೆಆರ್ಎಸ್ ಪಕ್ಷದವ್ರ ಮೇಲೆ ಅವರು ಯಾವುದೇ ಇನ್ನ ಸರ್ಕಾರಿ ಕಚೇರಿಗೆ ಬಂದ್ರೆ ಅವ್ರ ಮೇಲೆ ದೂರು ದಾಖಲಿಸಲಾಗುತ್ತೆ ಅಂತ ಹೆದರಿಸುವಂತದ್ದು. ನಾವು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ವಾಹನವನ್ನ ಏನ್ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ, ಅದನ್ನ ತಡೆದ್ರೆ, ಅದನ್ನ ಕೇಳಿದ್ರೆ, ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಸುಲಭವಾಗಿ ನಾವು ಕೇಸ್ ದಾಖಲಿಸಬಹುದು, ಅವ್ರನ್ನ ಎದುರಿಸಬಹುದು, ಇನ್ನು ಅವ್ರು ನಮ್ಮ ತಂಟೆಗೆ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಇದನ್ನ ಬಿಂಬಿಸಲಾಗ್ತಿದೆ. ಮಾಧ್ಯಮಗಳಲ್ಲಿ ಕೆಲವೊಂದಷ್ಟು ಮಾಧ್ಯಮಗಳು ಇದನ್ನ ಇದೇ ರೀತಿ ವರದಿ ಮಾಡಿದ್ದಾರೆ. ಇದು ಇಲ್ಲಿ ನೋಡಿ, ಇಲ್ಲಿದೆ ಅದು ಅವರು ಹೊರಡಿಸಿರುವಂತ ಒಂದು ಜ್ಞಾಪನ. ಇದಕ್ಕೆ ಹಿನ್ನೆಲೆ ಏನು ಅಂತ ಅಂದ್ರೆ ರಾಜ್ಯದ ಜನರಿಗೆ ತಿಳಿದಿದೆ ಕೆಆರ್ಎಸ್ ಪಕ್ಷ ಎಷ್ಟು ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರವನ್ನ, ಅನಾಚಾರಗಳನ್ನ ಪ್ರಶ್ನೆ ಮಾಡ್ತಿದೆ. ಸರ್ಕಾರಿ ಅಧಿಕಾರಿಗಳನ್ನ, ಪೊಲೀಸರನ್ನ ಎದುರಿಸ್ತಾ ಇದೆ, ಧೈರ್ಯವಾಗಿ ಅದನ್ನ ಪ್ರಶ್ನೆ ಮಾಡ್ತಾ ಇದೆ ಅನ್ನೋದು ನಿಮಗೆಲ್ಲ ತಿಳಿದಿದೆ. ಈ ಪ್ರಶ್ನೆ ಮಾಡ್ತಿರುವಂತದ್ದು, ಅವರಿಗೆ ಅವಮಾನ ಆಗ್ತಿರುವಂತದ್ದು, ಅವ್ರು ಮಾಡ್ತಿರುವಂತಹ ಅನಾಚಾರಗಳನ್ನ, ಅಕ್ರಮಗಳನ್ನ ಜನರಿಗೆ ತೋರಿಸ್ತಾ ಇರುವಂತದ್ದು, ಬಯಲು ಮಾಡ್ತಿರುವಂತದ್ದು ಅವರಿಗೆ ನುಂಗ್ಲಾರದ ತುತ್ತಾಗಿದೆ. ಈ ಸಂದರ್ಭದಲ್ಲಿ ಅವರಿಗೆ ಅವಮಾನ ಆಗ್ತಿದೆ, ಇನ್ನೊಂದಾಗ್ತಿದೆ, ನಮಗೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಿದೀವಿ ಅಂತ ಈಗಾಗಲೇ ಸುಳ್ಳು ದೂರುಗಳನ್ನ ಕೊಟ್ಬಿಟ್ಟು ಸುಮಾರು 200ಕ್ಕಿಂತ ಹೆಚ್ಚಿಗೆ ಪೊಲೀಸ್ ಕೇಸ್ಗಳು ನಮ್ಮ ಪಕ್ಷದ ಸೈನಿಕರ ಮೇಲೆ, ಮುಖಂಡರುಗಳ ಮೇಲೆ ಈಗಾಗಲೇ ಇದೆ. ಇದನ್ನ ಬಿಟ್ಟು ಇನ್ನೇನ್ ಮಾಡ್ಲಿಕ್ಕಾಗತ್ತೆ ಅವ್ರಿಗೆ? ನಾವು ಅದನ್ನ ನ್ಯಾಯಾಲಯದಲ್ಲಿ ಸೂಕ್ತ ರೀತಿಯಲ್ಲಿ ಎದುರಿಸ್ತಾ ಇದೀವಿ. ನ್ಯಾಯಾಲಯಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಏನು ಆಗ್ತಾ ಇದೆ ನಮ್ಮ ವಕೀಲರ ಮೂಲಕ ಅದನ್ನ ಕಾನೂನುಬದ್ಧವಾಗಿ ಎದುರಿಸ್ತಾ ಇದೀವಿ. ಅದಕ್ಕೆ ಇಲ್ಲಿ ತನಕ ಎದುರದೇ ಇದ್ದವರು ಇಂಥ ಒಂದು ಜ್ಞಾಪನ ಪತ್ರಕ್ಕೆ ನಾವು ಎದುರ್ಕೊಳಕ್ಕಾಗತ್ತಾ? ಅದು ಏನು 3 ಕಾಸಿಗೆ ಬೆಲೆ ಇಲ್ಲದೆ ಇರುವಂತ ಇದೊಂದು ಜ್ಞಾಪನ ಪತ್ರ. ಇದನ್ನ ಇಟ್ಕೊಂಡು ಕೆಲವರು ಸರ್ಕಾರಿ ಅಧಿಕಾರಿಗಳು ಏನು ನಾವು ಇವನ್ನೆಲ್ಲ ನಿಯಂತ್ರಿಸಬಹುದು ಅಂತ ಬಿಟ್ಟು ಏನು ಸಂಭ್ರಮಾಚರಣೆಯಲ್ಲಿ ತೊಡಕೊಂಡಿದ್ದಾರೆ. ಅವ್ರಿಗಿನ್ನು ನೆಟ್ಟಿಗೆ ಇದನ್ನು ಓದಿ ಅರ್ಥ ಮಾಡ್ಕೊಳ್ಳುವಂತ ಯೋಗ್ಯತೆ ಇಲ್ಲದೆ ಇರುವಂತ ಸರ್ಕಾರಿ ಅಧಿಕಾರಿಗಳು, ನೌಕರರು ನಮ್ಮಲ್ಲಿದೆ. ನಾವು ಅವ್ರಿಗೆ ಈ ಅಧಿಕಾರವನ್ನ ಅವ್ರನ್ನ ನೇಮಿಸಿಕೊಂಡಿರುವಂತದ್ದು ನಮ್ಮ ದೌರ್ಭಾಗ್ಯ ಅಷ್ಟೇ. ಇವತ್ತು ಬೆಳಗ್ಗೆ ಈ ಪತ್ರದ ಒಂದು ಜ್ಞಾಪನವನ್ನ ಆಧಾರವಾಗಿ ಇಟ್ಕೊಂಡು ಮಂಡ್ಯ ಜಿಲ್ಲೆಯ ಒಬ್ಬ ಇಒ ನಮ್ಮ ಪಕ್ಷದ ಮುಖಂಡರಿಗೆ ಅಲ್ಲಿ ಫೋನ್ ಮಾಡಿಬಿಟ್ಟು, ನೀವು ಬನ್ನಿ, ನಾನು ನೋಡ್ಕೊಳ್ತೀನಿ, ನಾನೇ ಮೊದಲಾಗಿ ಖುದ್ದಾಗಿ ಮುಂದೆ ನಿಂತ್ಕೊಂಡು ಮಂಡ್ಯದಲ್ಲಿ ನೀವು ಎಲ್ಲೇ ಬಂದ್ರು ನಾನೇ ಮುಂದೆ ನಿಂತ್ಕೊಂಡು ಸರ್ಕಾರಿ ಕಚೇರಿಗೆ ಬಂದ್ರೆ ನಿಮ್ಮ ವಿರುದ್ಧ ದೂರು ದಾಖಲಿಸ್ತೀವಿ ಅನ್ನೋ ರೀತಿಯಲ್ಲಿ ಬೆದರಿಕೆ ಹಾಕಿದ್ದಾರೆ. ಇದು ಯಾವ ಮಟ್ಟಕ್ಕೆ ಇವರು ಯೋಚನೆ ಮಾಡ್ತಾರೆ, ಏನ್ ತಿಳ್ಕೊಂಡಿದ್ದಾರೆ, ಓದಿದ್ದಾರೆ ಅಂತ ಅಂದ್ಬಿಟ್ಟು ಅರ್ಥ ಆಗ್ತಾ ಇಲ್ಲ. ಇದರ ಹಿನ್ನೆಲೆಗೆ ಹೋದ್ರೆ ಸುಮಾರು ಡಿಸೆಂಬರ್ ತಿಂಗಳಲ್ಲಿ ಯಾವುದೋ ಒಂದು ಸರ್ಕಾರಕ್ಕೆ ಒಂದು ಪತ್ರ ಬರುತ್ತೆ. ಅದು ಡೀಟೇಲ್ಸ್ ನಮ್ಮ ಹತ್ರ ಇಲ್ಲ. ಅದರ ಆಧಾರದ ಮೇಲೆ ಸರ್ಕಾರದವರು ರಾಜ್ಯ ಪೊಲೀಸ್ ಇಲಾಖೆಯ ಪೊಲೀಸ್ ಮಹಾನಿರ್ದೇಶಕರು ಮತ್ತೆ ಮಹಾನಿರೀಕ್ಷಕರು, ಡೈರೆಕ್ಟರ್ ಜನರಲ್ ಮತ್ತೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಇವರ ಕಚೇರಿಗೆ ಆ ಪತ್ರವನ್ನ ರವಾನೆ ಮಾಡ್ತಾರೆ. ನೋಡಿ, ಇದು ಏನಿದೆ, ಇದ್ರ ಪ್ರಕಾರ ಕ್ರಮ ತೆಗೆದುಕೊಳ್ಳಿ ಅಂತ. ಏನು ಪೋಸ್ಟ್ ಆಫೀಸ್ ಕೆಲಸ. ಸರ್ಕಾರಕ್ಕೆ ಯಾವುದೋ ಒಂದು ದೂರು ಬಂತು. ಏನಪ್ಪ ದೂರು ಅಂದ್ರೆ ಕೆಆರ್ಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರುಗಳು ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಸಾರ್ವಜನಿಕವಾಗಿ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿರುವುದು, ಸನ್ಮಾನ ಮಾಡುವ ನೆಪದಲ್ಲಿ ಮಾನಹಾನಿ, ನಿಂದನೆಯ ಅವಾಚ್ಯ ಶಬ್ದಗಳನ್ನು ಸಾರ್ವಜನಿಕವಾಗಿ ಉಪಯೋಗಿಸುತ್ತಿರುವುದು, ಸಾರ್ವಜನಿಕ ಸೇವಾ ಸಿಬ್ಬಂದಿ ಅಧಿಕಾರಿಗಳಿಗೆ ಆತ್ಮಸ್ಥೈರ್ಯ ತುಂಬಿ ಮಾನಸಿಕವಾಗಿ ಕರ್ತವ್ಯ ನಿರ್ವಹಿಸಲು ಕಾನೂನು ನಿಯಮಗಳನ್ನು ಮೀರಿ ಕರ್ತವ್ಯಗಳಿಗೆ ಅಡ್ಡಿಪಡಿಸುತ್ತಿರುವವರ ವಿರುದ್ಧ ಆಯಾ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ
ಕೂಡಲೇ ದೂರು ದಾಖಲಿಸಲು ಸುತ್ತೋಲೆಯನ್ನು ಹೊರಡಿಸಿ ಎಲ್ಲಾ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಿಗೆ ಕೂಡಲೇ ಆದೇಶ ನೀಡಲು ಮನವಿ. ಇದು ದೂರಿನಲ್ಲಿರುವಂತಹ ಸಾರಾಂಶ. ಇದನ್ನ ಕೊಟ್ಬಿಟ್ಟು ಸರ್ಕಾರದ ಪತ್ರ ಸಂಖ್ಯೆಯಲ್ಲಿ ಏನೋ ಒಂದು ಹಾಕ್ಬಿಟ್ಟು ಅವರು ಪತ್ರವನ್ನ ಡಿಜಿಪಿ ಆಫೀಸ್ಗೆ ವರ್ಗಾವಣೆ ಮಾಡಿಬಿಟ್ಟು ಕಳಿಸ್ಕೊಟ್ಟಿರ್ತಾರೆ. ಅದೇ ಸೇಮ್ ದೂರನ್ನ ಏನ್ ಮಾಡ್ತಾರೆ, ಡಿಜಿಪಿ ಆಫೀಸಿಂದ ಎಲ್ಲಾ ಪೊಲೀಸ್ ಆಯುಕ್ತರುಗಳಿಗೆ, ಎಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಕಳಿಸ್ಬಿಟ್ಟು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಧಾನ ಕಚೇರಿಯಲ್ಲಿ ಸ್ವೀಕೃತವಾಗಿರುವ ಪತ್ರಗಳನ್ನು ಈ ಪತ್ರದೊಂದಿಗೆ ಲಗತ್ತಿಸಿ ಮುಂದಿನ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕೋರಿದೆ. ಅಗತ್ಯ ಕಾನೂನುಬದ್ಧವಾಗಿ ಕ್ರಮ ತೆಗೆದುಕೊಳ್ಳಿ ಅಂತ ಅಂದ್ಬಿಟ್ಟು ಕೋರಿದ್ದಾರೆ. ಇದು ಆಗಿರುವಂತದ್ದು. ಇದಕ್ಕೆ ಇನ್ನೊಂದೆರಡು ಯಾವುದೋ ದೂರುಗಳು ಬಂದಿದೆ, ಅದನ್ನು ಲಗತ್ತಿಸಿ ಎಲ್ಲಾ ಕಡೆಗೂ ಕಳಿಸಿದ್ದಾರೆ. ಇದನ್ನ ಇಟ್ಕೊಂಡು ಇದೊಂದನ್ನೇ ವಿಚಾರವಾಗಿಟ್ಕೊಂಡು ಇಂದಿನ ರಾಮನಗರದ ಬೆಂಗಳೂರು ದಕ್ಷಿಣ ಪೊಲೀಸ್ ಅಧೀಕ್ಷಕ ಎಲ್ಲಾ ಠಾಣೆಗೂ ಕಳಿಸಿದ್ದಾರೆ. ಕೇವಲ ಕೆಆರ್ಎಸ್ ಪಕ್ಷದ ವಿರುದ್ಧ ಮಾತ್ರ ಕ್ರಮ ತೆಗೆದುಕೊಳ್ಳಿ ಅಂದ್ಬಿಟ್ಟು. ಇದು ಸಾರ್ವಜನಿಕವಾಗಿ ಯಾರಾದ್ರೂ ಮಾಡಿದ್ರೆ ಇಂಥವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಅಂದ್ರೆ ಇದು ಮಾಡಬಹುದು. ಆದ್ರೆ ಕೆಆರ್ಎಸ್ ಪಕ್ಷ ಮಾತ್ರ ಈ ತರದ್ದು ಮಾಡ್ತಿದ್ಯಾ, ನಾವೇನಾದ್ರು ಮಾಡಬಾರದ ಕೆಲಸವನ್ನ ಮಾಡ್ತಿದೀವಾ, ಕಾನೂನು ವಿರುದ್ಧವಾಗಿ ಮಾಡ್ತಿದೀವಾ ಕೇಳ್ತಿರುವಂತದ್ದು ಪ್ರಶ್ನೆ. ಯಾಕೆ ಪ್ರಶ್ನೆ ಕೇಳ್ತಿದೀವಿ? ಆ ಮಟ್ಟದಲ್ಲಿ ಭ್ರಷ್ಟಾಚಾರ, ಅನಾಚಾರ, ದುರಾಡಳಿತ, ದೌರ್ಜನ್ಯ, ದಬ್ಬಾಳಿಕೆ ಸಾರ್ವಜನಿಕರ ಮೇಲೆ, ರಾಜ್ಯದ ಜನರ ಮೇಲೆ ಆಗ್ತಿರುವಂತದ್ದು. ಅದನ್ನು ಪ್ರಶ್ನೆ ಮಾಡ್ತಿದೀವಪ್ಪ ಅಷ್ಟೇನೆ. ಇದನ್ನು ಪ್ರಶ್ನೆನೂ ಮಾಡಬಾರದು. ರಾಜ್ಯದ ನೆಲ, ಜಲ, ಬೀಜ, ಖನಿಜ ಸಂಪತ್ತನ್ನ ಉಳಿಸಬಾರದು ಅನ್ನೋದಾದ್ರೆ ಏನ್ ಮಾಡುವಂತದ್ದು? ಇವ್ರು ಮಾಡುವಂತ ದಬ್ಬಾಳಿಕೆ, ದೌರ್ಜನ್ಯವನ್ನ ಸಹಿಸಿಕೊಂಡು ನಾವು ಸುಮ್ಮನಿರ್ಬೇಕಾ, ಅನುಭವಿಸ್ಬೇಕಾ? ನಮಗೆ ಪೊಲೀಸ್ ಠಾಣೆಗಳಲ್ಲಿ ಆಗುವಂತ ದರೋಡೆಗಳನ್ನ ಇತ್ತೀಚೆಗೆ ನೋಡಬೇಕು. ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಎಂತ ಭ್ರಷ್ಟಾಚಾರ ನಡೆದಿದೆ ಅಂತ ಅಂದ್ಬಿಟ್ಟು ನಾವು ಮಾಡ್ತಿರುವಂತ ಕೆಲಸದಿಂದಾಗಿ ಇತ್ತೀಚೆಗೆ ನಮ್ಮ ಕೆಲಸಗಳನ್ನ ಆಧಾರವಾಗಿಟ್ಕೊಂಡು ಒಂದಷ್ಟು ವಿಧಾನಸಭೆಗಳಲ್ಲಿ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ಇಲಾಖೆನವರನ್ನೇ ಸಸ್ಪೆಂಡ್ ಮಾಡಿರೋದು ಕಳೆದ ಒಂದು 5-6 ತಿಂಗಳಿಂದ 70ರಿಂದ 80 ಪೊಲೀಸ್ ಅಧಿಕಾರಿಗಳು ಸಾಮಾನ್ಯ ಪೇದೆಗಳಲ್ಲ ಅಥವಾ ಕಾನ್ಸ್ಟೇಬಲ್ಗಳಲ್ಲ, ಅಧಿಕಾರಿಗಳು ಸಸ್ಪೆಂಡ್ ಆಗಿರುವಂತದ್ದು, ಕ್ರಮ ಜರುಗಿಸಿರುವಂತದ್ದು. ಆ ಮಟ್ಟದಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ತಳ ಊರಿರುವಂತಹ ಒಂದು ಇಲಾಖೆ. ಆ ಇಲಾಖೆಯವರು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ಮೇಲೆ, ಸೈನಿಕರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ಅಂದ್ಬಿಟ್ಟು ಮುಂದಾಗಿದ್ದಾರೆ. ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸುವಂತದಕ್ಕೆ ಕಾನೂನಲ್ಲಿ ಏನಿದೆ ಅನ್ನೋದೇ ಇವರಿಗೆ ತಿಳಿದಿಲ್ಲ. ಅವರೇನೋ ದೂರು ಕೊಡ್ತಾರಂತೆ, ಇವರು ದೂರು ದಾಖಲಿಸ್ತಾರಂತೆ. ಅಲ್ಲಿ ಫಿಸಿಕಲ್ ಆಗಿ ತಡೆದು ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಬಿಡದೆ ಇರುವಂತದ್ದು ಮಾತ್ರ ಪರಿಗಣನೆಗೆ ಬರುತ್ತೆ. ಇಂಥದ್ 100 ಕೇಸ್ಗಳಲ್ಲಿ ಹೈಕೋರ್ಟ್ ಅಂತವನ್ನ ವಜಾ ಮಾಡಿದೆ. ಕೆಳಗಿನ ಹಂತದ ನ್ಯಾಯಾಲಯಗಳು ಕೂಡ ವಜಾ ಮಾಡಿದ್ದಾರೆ. ಆದ್ರೆ ಇವರು ಕೇಸ್ ದಾಖಲಿಸೋದು ಮುಂದುವರೆದೇ ಮಾಡ್ತಾನೆ ಇದ್ದಾರೆ. ಇದು ಇನ್ನೊಂದು 10ರಲ್ಲಿ 11 ಆಗುತ್ತೆ ನಮಗೆ ಅಷ್ಟೇನೆ. ಇದರಲ್ಲಿ ಏನೂ ಹುರುಳಿಲ್ಲ. ಆದ್ರಿಂದ ಕೆಆರ್ಎಸ್ ಪಕ್ಷದ ಸೈನಿಕರು ಯಾವುದೇ ರೀತಿಯಲ್ಲಿ ಎದೆಗುಂದದೆ ನ್ಯಾಯಯುತವಾಗಿರುವಂತದನ್ನ ಪ್ರಶ್ನೆ ಮಾಡುವಂತದನ್ನ ಧೈರ್ಯವಾಗಿ ಮಾಡಿ ಮುಂದುವರಿರಿ. ನಾವು ಅದನ್ನೇ ಮಾಡ್ತಾ ಇದೀವಿ, ಮುಂದುವರಿಸ್ತೀವಿ. ಇದನ್ನ ಬಿಟ್ಟು ನಮಗೆ ಬೇರೆ ದಾರಿ ಇಲ್ಲ. ಪ್ರಶ್ನೆ ಮಾಡೋದಂದೇ ನಮಗೆ ಇರುವಂತದ್ದು ದಾರಿ. ಈ ಭ್ರಷ್ಟಾಚಾರಿಗಳನ್ನ ಬಯಲು ಮಾಡುವಂತದ್ದು, ಅವ್ರಿಗೆ ಅವರು ಏನು ಅಕ್ರಮಗಳನ್ನು ಮಾಡ್ತಿದ್ದಾರೆ ಅದನ್ನ ತೋರಿಸುವಂತ ಕೆಲಸ ನಾವು ಮುಂದುವರಿಸೋಣ ಇದೇ ಸಂದರ್ಭದಲ್ಲಿ. ಆದ್ರೆ ರಾಜ್ಯದಲ್ಲಿ ಯಾವೆಲ್ಲಾ ರೀತಿಯಲ್ಲಿ ಭ್ರಷ್ಟಾಚಾರ ಆಗ್ತಿದೆ, ಬೇರೆಯವರೆಲ್ಲ ಏನೇನೆಲ್ಲ ಮಾಡ್ತಿದ್ದಾರೆ, ಸರ್ಕಾರಿ ಅಧಿಕಾರಿಗಳು ಈಗಾಗಲೇ ಹೇಳಿದಾಗೆ ಎಷ್ಟು ಮಟ್ಟಿಗೆ ಇಂಥ ಪತ್ರಗಳನ್ನ ದುರುಪಯೋಗ ಮಾಡ್ಕೊಳ್ತಾರೆ ಅಂತ ಅಂದ್ರೆ, ಹಿಂದೆ ನಿಮಗೆಲ್ಲ ಗೊತ್ತಿದೆ, ಕೆಆರ್ಎಸ್ ಪಕ್ಷ ಆರಂಭಿಸಿದ್ದಂತ ಏನು ಫೇಸ್ಬುಕ್ ಲೈವ್, ಈ ತರದ ವಿಡಿಯೋ ಚಿತ್ರೀಕರಣ ಮಾಡುವಂಥದ್ದು ಸರ್ಕಾರಿ ಕಚೇರಿಗಳಲ್ಲಿ ಇದು ವ್ಯಾಪಕವಾಗಿ ಹರಡಿ ಅವರಿಗೆ ಒಂದು ರೀತಿಯಲ್ಲಿ ಮುಜುಗರ ಆಗುವಂತ ತಲುಪಿದಾಗ ಕೆಆರ್ಎಸ್ ಪಕ್ಷದ ಕೆಲಸವನ್ನ ಸಹಿಸಲಾಗದೇ ಇದ್ದಂಥವರು ಸರ್ಕಾರಕ್ಕೆ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಒಂದು ಸುತ್ತೋಲೆಯನ್ನ, ಒಂದು ಆದೇಶವನ್ನು ಹೊರಡಿಸುತ್ತೆ ಸರ್ಕಾರ. ಏನಂತ ಅಂದ್ರೆ, ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಚಿತ್ರೀಕರಣ ಮಾಡುವಂತದ್ದನ್ನ ನಿರ್ಬಂಧಿಸಲಾಗಿದೆ ಅಂತ ಅಂದ್ಬಿಟ್ಟು. ಯಾವ ಆಧಾರದ ಮೇಲೆ ನಿರ್ಬಂಧಿಸಲಾಗಿದೆ? ಹೈಕೋರ್ಟ್, ಬಾಂಬೆ ಹೈಕೋರ್ಟ್ ಕಳೆದ ವರ್ಷ ಅನೇಕ ಸಲ ಹೇಳಿದೆ ಪೊಲೀಸ್ ಸ್ಟೇಷನ್ಗಳಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಬಹುದು ಅಂತ ಅಂದ್ಬಿಟ್ಟು. ಆದ್ರೆ ಇಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಚಿತ್ರೀಕರಣ ಮಾಡೋದ್ರಿಂದ ಏನ್ ತಪ್ಪಾಗುತ್ತೆ? ಕೇರಳ ಹೈಕೋರ್ಟ್ ಕೂಡ ಇದು ವಿಡಿಯೋ ಚಿತ್ರೀಕರಣ ಮಾಡೋದು ಯಾವುದು ತಪ್ಪಲ್ಲ, ಅದು ಅಪರಾಧ ಅಲ್ಲ ಅನ್ನೋದನ್ನ ಹೇಳಿದೆ. ಇದು ಯಾವುದೂ ಪರಿಗಣನೆಗೆ ಇಲ್ಲದೇನೆ ಕಾನೂನಿಗೆ ವಿರುದ್ಧವಾಗಿ ಇವರು ಆದೇಶವನ್ನು ಹೊರಡಿಸ್ತಾರೆ. ಆದ್ರೆ ಆದೇಶ ಹೊರಡಿಸಿದ ಕೇವಲ 24 ತಾಸಲ್ಲಿ
ಜನರ ಆಕ್ರೋಶ ಯಾವ ಮಟ್ಟಿಗಿರುತ್ತೆ ಅಂತ ಅಂದ್ರೆ ಅದು ಕೇವಲ 24 ತಾಸಿನ ಒಳಗಡೆ ಅದನ್ನ ಆದೇಶವನ್ನ ಹಿಂಪಡೆಯುವಂತ ರೀತಿಯಲ್ಲಿ ಅದು ಆಗತ್ತೆ. ಅದೇ ರೀತಿ ಈ ರೀತಿಯ ಕ್ರಮಗಳು ಇದನ್ನ ದುರ್ಬಳಕೆ ಮಾಡ್ಕೊಳ್ಳೋದೇ ಹೆಚ್ಚು. ಕೆಆರ್ಎಸ್ ಪಕ್ಷದವರು ನಾವು ಪ್ರಶ್ನಿಸ್ತೀವಿ, ಏನಪ್ಪ ಆರ್ಡ್ರು, ಎಲ್ಲಿದೆ, ಏನು, ಕೇವಲ ನಾವು ಸರ್ಕಾರಿ ಕಚೇರಿಗೆ ಬಂದ ತಕ್ಷಣ ನೀವೇನು ಪ್ರಶ್ನೆ ಮಾಡುವಂಥದ್ದು ಅಥವಾ ನಮ್ಮನ್ನ ಬಂಧಿಸುವಂಥದ್ದು, FIR ಹಾಕುವಂಥದ್ದು, ದೂರು ಕೊಡುವಂಥದ್ದು ಸಾಧ್ಯ ಇಲ್ಲ. ಎಲ್ಲಿದೆ ಆರ್ಡ್ರು, ಏನಿದೆ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ. ಆದ್ರೆ ಇದಕ್ಕೆ ತೊಂದರೆ ಒಳಪಡುವಂಥದ್ದು ಸಾಮಾನ್ಯ ಜನರು, ಸಾರ್ವಜನಿಕರು. ಅವ್ರೇನಾದ್ರು ಪ್ರಶ್ನೆ ಮಾಡಿದ್ರೆ ಹೌದು ಕೆಆರ್ಎಸ್ ಪಕ್ಷದವ್ರ ಮೇಲೆ ಪ್ರಶ್ನೆ ಮಾಡಿದ್ರೆ ಹಿಂಗೆ ಇದ್ ಮಾಡಿದ್ರೆ ದಾನ್ಲೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಪಾರ್ಥ ಕಲ್ಪಿಸ್ಕೊಂಡು ದೂರು ಕೊಡ್ಬೋದಲ್ಲ, ಅದನ್ನು ಇವ್ರ ಮೇಲೆ ಪ್ರಯೋಗಿಸೋಣ, ಇವ್ರನ್ನ ಎದುರಿಸೋಣ, ಬೆದರಿಸೋಣ ಅಂತ ಅಂದ್ಬಿಟ್ಟು ಅದೇ ಒಂದು ಚಾಳಿ ಆಗೋಗುತ್ತೆ. ಇದನ್ನ ಆದೇಶ, ಈ ಜ್ಞಾಪನವನ್ನ ಹೊರಡಿಸಿರುವಂತವ್ರು ಮತ್ತೆ ದೂರನ್ನ ಸ್ವೀಕರಿಸಿ ಇಂಥವ್ರಿಗೆ ವರ್ಗಾಯಿಸಿರುವಂತವ್ರು ಎಲ್ಲಿ ಓದ್ಕೊಂಡ್ ಬಂದಿದ್ರು, ಏನ್ ಮಾಡ್ತಿದ್ರು, ಎಷ್ಟು ಮಟ್ಟಿಗೆ ತಿಳುವಳಿಕೆ ಇದೆಯೋ ನಮಗೆ ತಿಳಿತಾ ಇಲ್ಲ. ಇದನ್ನ ಯಾವ್ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ, ಆಡಳಿತದ ಮೇಲೆ ಎಂತ ಕೆಟ್ಟ ಪರಿಣಾಮ ಬೀರುತ್ತೆ, ತಮಗೆ ಸಾರ್ವಜನಿಕವಾಗಿ ಎಂತ ಕೆಟ್ಟ ಅಭಿಪ್ರಾಯ ಮೂಡುತ್ತೆ ಇಂಥ ನಡೆಗಳಿಂದ ಅನ್ನೋದು ಕಿಂಚಿತ್ತು ಯೋಚನೆ ಮಾಡದೇನೆ ಪರಿಜ್ಞಾನ ಇಲ್ಲದೆ ಇರುವಂತ ಹೊರಡಿಸುವಂತ ಅಧಿಕಾರಿಗಳು ನಮ್ಮನ್ನ ಇವತ್ತು ನಮ್ಮ ಉನ್ನತ ಸ್ಥಾನಗಳಲ್ಲಿ ಕುಳಿತಿದ್ದಾರೆ. ಇದು ಬಹಳ ಕೆಟ್ಟ ವಿಚಾರ, ಕೆಟ್ಟ ನಡೆಗೆ ದಾರಿ ಮಾಡಿಕೊಳ್ಳುವಂಥದ್ದು. ಕೇವಲ ಕೆಆರ್ಎಸ್ ಪಕ್ಷವನ್ನ ಟಾರ್ಗೆಟ್ ಮಾಡಿ ಮಾಡುವಂಥದ್ದು. ಆದ್ರೆ ಇದಕ್ಕೆ ಕೆಆರ್ಎಸ್ ಪಕ್ಷದ ಸೈನಿಕರು ಯಾವುದೇ ರೀತಿಯಲ್ಲಿ ಕುಗ್ಗೋದಿಲ್ಲ, ಅಂಜೋದಿಲ್ಲ. ಇನ್ನು ಇದನ್ನ ಬೇರೆ ರೀತಿಯಲ್ಲಿ ಹೆಚ್ಚಿಗೆ ಮಾಡ್ತೀವಿ ಹೊರತು ಇದನ್ನ ಕಡಿಮೆ ಮಾಡೋದಕ್ಕೆ ಆಗೋದಿಲ್ಲ. ನಮಗೆ ನೀವು ಒಂದು ದಾರಿ ಬಂದ್ ಮಾಡಿದ್ರೆ, ಒಂದು ಬಾಗಿಲನ್ನ ಮುಚ್ಚಿದ್ರೆ ನಮಗೆ 100 ದಾರಿಗಳಿವೆ. ಇದನ್ನೇ ಬೇರೆ ಬೇರೆ ಯಾವುದೇ ಅಂಜಿಕೆ ಅಡಕಿಲ್ದೇನೆ ಮತ್ತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡುವಂತ ಎಲ್ಲಾ ದಾರಿಗಳು ನಮಗೆ ಗೊತ್ತಿದೆ. ಕೇವಲ ಇಂಥ ಒಂದು ಆದೇಶದಿಂದ ನಮ್ಮನ್ನ ಬಗ್ಬಡಿಬಹುದು, ಹತ್ತಿಕ್ಬಹುದು, ಇವರನ್ನ ಮನೇಲಿ ಕೂರಿಸಬಹುದು ಅನ್ಕೊಂಡಿದ್ರೆ ಅದು ನಿಮ್ಮ ಎಲ್ಲರ ಮೂರ್ಖತನ. ಅದನ್ನ ನಿಲ್ಲಿಸ್ಬಿಡಿ. ಯಾಕೆ ಇಂಥ ಕುತಂತ್ರಗಳನ್ನ ಮಾಡಬಾರದು ಕೆಲಸಗಳನ್ನ ಮಾಡ್ತಾ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋತಿದ್ದೀರಾ? ನೆಮ್ಮದಿಯಾಗಿ ಮಾಡುವಂತ ಕೆಲಸವನ್ನ, ನಿಮ್ಮ ಕೆಲಸವನ್ನ ನೆಮ್ಮದಿಯಾಗಿ ಮಾಡಿ, ಧೈರ್ಯವಾಗಿ ಮಾಡಿ. ಅದರಿಂದನಾದ್ರೂ ಒಂದಷ್ಟು ನಿಮಗೆ ನೆಮ್ಮದಿ ಸಿಗುತ್ತೆ. ಇಂಥ ಕುತಂತ್ರಗಳನ್ನ ಮಾಡ್ಕೊಂಡು ಹೋಗ್ತಿದ್ರೆ ನೀವು ಇಂಥ ಕುತಂತ್ರಗಳಲ್ಲೇ ಕಳೆದು ಹೋಗ್ತೀರಾ, ನಿಮ್ಮ ಜೀವನ ಉದ್ಧಾರ ಆಗೋದಿಲ್ಲ. ನೀವು ಮಾಮೂಲಿ ಜೀವನೋಪಾಯಕ್ಕೆ ಏನ್ ಕಳ್ತನ ಮಾಡ್ತಾರಲ್ಲ, ಅದು ಎಂಥದ್ದು ಏನೂ ಅಲ್ಲ. ಬಹುತೇಕ ಅವರು ಜೀವನ ಕಟ್ಕೊಳ್ಳೋದಕ್ಕೆ ಅವಕಾಶಗಳನ್ನು ಕೊಡದೇ ಇರುವಂತ ಸಂದರ್ಭದಲ್ಲಿ ಮಾಡ್ತಾರೆ. ಆದ್ರೆ ವೈಟ್ ಕಾಲರ್ ಕ್ರಿಮಿನಲ್ಗಳ ತರ ನೀವೆಲ್ಲ ವರ್ತಿಸ್ತಿದ್ದೀರಾ. ನಮ್ಮನ್ನ ತುಳಿಬೇಕು, ಅಳಿಬೇಕು ಅನ್ನೋ ರೀತಿಯಲ್ಲಿ. ಇದು ಒಳ್ಳೇದಲ್ಲ. ಒಳ್ಳೆ ಸಮಾಜ ನಿರ್ಮಾಣ ಮಾಡೋದಕ್ಕೆ ಇದು ಆಗೋದಿಲ್ಲ. ನೀವು ಇದನ್ನೆಲ್ಲ ಬಿಟ್ಟು ಸನ್ಮಾರ್ಗದಲ್ಲಿ ನಡೀರಿ. ಒಳ್ಳೆ ರೀತಿಯಲ್ಲಿ ನೀವು ಸಾರ್ವಜನಿಕರ ಸೇವೆಯನ್ನ ಮಾಡಿ. ನಾವೇನು ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಎಂತ ಏನು ಸರ್ಕಾರಿ ಕೆಲಸಕ್ಕೆ ಅಡ್ಡಿ, ಯಾವ ರೀತಿಯಲ್ಲಿ ಅಡ್ಡಿ ಆಗುತ್ತೆ? ನಿಮ್ಮನ್ನ ಪ್ರಶ್ನೆನೇ ಮಾಡಬಾರ್ದಾ? ನೀವು ತಪ್ಪುಗಳು ಮಾಡ್ತೀರಾ, ಕೇಳಲೇಬಾರ್ದಾ? ಹಾಗಾದ್ರೆ ನೀವು ಯಾರಿಗೆ ಉತ್ತರದಾಯಿತ್ವ ಕೊಡ್ತೀರಾ? ಒಂದು ಜವಾಬ್ದಾರಿಯುತ ಪಕ್ಷಕ್ಕೆ ಅಥವಾ ಒಂದು ಸಾಮಾನ್ಯ ನಾಗರಿಕನಿಗೆ ಇರುವಂತಹ ಹಕ್ಕನ್ನ ನಾವು ಚಲಾಯಿಸ್ತಾ ಇದ್ದೀವಿ. ಯಾರೇ ಒಬ್ಬ ಈ ದೇಶದ ಪ್ರಜೆ ಸರ್ಕಾರ ಏನು ಕೆಲಸ ಮಾಡ್ತಿದೆ, ತನ್ನ ತೆರಿಗೆ ಹಣದಲ್ಲಿ ಯಾವ ರೀತಿ ಅದು ಸದ್ವಿನಿಯೋಗ ಆಗ್ತಿದ್ಯಾ ಅಥವಾ ಭ್ರಷ್ಟಾಚಾರ ನಡೀತಿದ್ಯಾ ಅದನ್ನ ಪರಿಶೀಲನೆ ಮಾಡಿಸುವಂಥದ್ದು, ಕೇಳುವಂಥದ್ದು ಎಲ್ಲರ ಹಕ್ಕು. ಅದೇ ಇಲ್ಲ ಅಂತ ನೀವು ಅದನ್ನ ಕೇಳಿದನ್ನೇ ನೀವು ಸರ್ಕಾರಿ ಕೆಲಸಕ್ಕೆ ಅಡ್ಡಿ, ಸಾರ್ವಜನಿಕರ ಕೆಲಸಕ್ಕೆ ಅಡ್ಡಿ ಅಂತ ಅನ್ನೋದಾದ್ರೆ ಇನ್ನೇನ್ ಮಾಡುವಂಥದ್ದು? ನೀವು ಮಾಡಿದ್ದೇ ಕೆಲಸನ, ಆಡಿದ್ದೇ ಆಟನ? ಏನ್ ನ್ಯಾಯ ಇದು? ದಯವಿಟ್ಟು ತಿಳ್ಕೊಳ್ಳಿ. ಇವೆಲ್ಲ ಕಾನೂನಲ್ಲಿ ಇಲ್ಲದೆ ಇರುವಂತದ್ದನ್ನೆಲ್ಲ ನೀವು ಪ್ರಯೋಗಿಸಕ್ಕೆ ಹೋದ್ರೆ ಇದು ನಿಮ್ಮ ವಿರುದ್ಧನೇ ತಿರುಗ್ಬಾಣ ಆಗತ್ತೆ ಮುಂದೆ ಒಂದಿನ. ಇವತ್ತೇನೋ ಇಂಥ ಸಣ್ಣ ಪುಟ್ಟದ್ದು ಮಾಡ್ತಿದ್ದೀರಾ, ಮಾಮೂಲಿ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇವನ್ನ ನಮ್ಮ ವಿರುದ್ಧ ಪಿತೂರಿ ಮಾಡುವಂಥದ್ದನ್ನ ನೀವು ಮಾಡೇ ಮಾಡ್ತೀರಾ ಅಂತ ಗೊತ್ತು. ಆದ್ರೆ ಅದು ಸಾಧ್ಯ ನಮ್ಮ ಮುಂದೆ ನಡೆಯೋದಿಲ್ಲ. ಇದನ್ನೆಲ್ಲ ನಿಲ್ಲಿಸಿ ನಾವು ರಾಜ್ಯದ ಅಭಿವೃದ್ಧಿಗೆ, ನಾಡಿನ ಶ್ರೇಯೋಭಿವೃದ್ಧಿಗೆ ನಿರಂತರವಾಗಿ ಕೆಲಸ ಮಾಡ್ತಿರ್ತೀವಿ. ಇದ್ಯಾವುದಕ್ಕೂ ಅಂಜೋದಿಲ್ಲ, ಅಳ್ಕೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಮತ್ತೆ ಕೆಆರ್ಎಸ್ ಪಕ್ಷದ ಸೈನಿಕರಿಗೆ ಇದೇ ಸಂದರ್ಭದಲ್ಲಿ ನೀವು ಧೈರ್ಯವಾಗಿ ಮುನ್ನುಗ್ಗಿರಿ. ನಾವು ನಿರಂತರವಾಗಿ ಹೇಳ್ತಿರ್ತೀವಿ, ಶೀಲ ಮತ್ತೆ ಶಿಸ್ತು ಅದೇ ನಮ್ಮನ್ನ ಕಾಪಾಡುವಂಥದ್ದು. ಅದನ್ನ ಇಟ್ಕೊಂಡು ನಮ್ಮ ಮಿತಿನಲ್ಲಿ ಭಾಷೆ ಮತ್ತೆ ನಡತೆ ಒಂದು
ಮಿತಿನಲ್ಲಿ ಪ್ರಶ್ನೆ ಮಾಡುವಂಥದ್ದು, ಧೈರ್ಯವಾಗಿ ಗಟ್ಟಿಯಾಗಿ ಮಾಡುವಂಥದ್ದನ್ನ ನಿರಂತರವಾಗಿ ಮಾಡ್ತಾ ಇರೋಣ. ಇದ್ಯಾವುದಕ್ಕೂ ಅಂಜೋದು ಅಳ್ಕೋದು ಬೇಡ. ಇಷ್ಟು ಮಾತನ್ನ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ. Slow connection. ಇದಾಯ್ತಾ?